ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾಕೆ ಅಂತ ಅಂದರೆ ತುಂಬ ದಿನ ಆಗಿದೆ ನಾನು ಲಾಗ್ ಮಾಡಿ. ಹೆಲ್ತ್ ಇಶ್ಯೂಸಿಂದ ನಾನು ಯಾವುದೇ ಲಾಗ್ನ ಮಾಡೋದಕ್ಕಾಗಿರಲಿಲ್ಲ. ಬಟ್ ಈ ಲಾಗ್ನ ಯಾಕೆ ಮಾಡ್ತಿದ್ದೀನಿ ಅಂತ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಯಾರಿಗೆಲ್ಲ ಬೇಜಾರಾಗಿದೆ ಅವ್ರಿಗೆಲ್ಲ ಸಾರಿ ಕೇಳ್ತಾ, ಯಾರಿಗೆಲ್ಲ ಈ ವಿಡಿಯೋನ ನೋಡಿ ಯಾರು ಎಕ್ಸೈಟಲ್ಲಿ ಕಾಯ್ತಾ ಇದ್ದೀರಾ, ಬಟ್ ಅವರಿಗೆಲ್ಲ ಮತ್ತು ನನಗೆ ಇನ್ಸ್ಪಿರೇಷನ್ ಕೊಟ್ಟಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ನಮ್ಮ ಅತ್ತಿಗೆ ನಮ್ಮ ಅಣ್ಣ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಈ ಗ್ರೂಪ್ ಪ್ರವೇಶದ ಲಾಗ್ನ ನಾನು ಕಂಟಿನ್ಯೂ ಮಾಡೋದಕ್ಕೆ ಹೊರಟಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ಯಾಕೆ ಅಂತ ಅಂದರೆ ತುಂಬ ದಿನ ಆದಮೇಲೆ ಲಾಗ್ ಹಾಕಿತಾ ಇದ್ದೀನಿ. ಕೆಲವೊಬ್ಬರಂತೂ ಈ ಲಾಗ್ಗೆ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ತುಂಬ ದಿನ ಆಗೋಯ್ತು ಈ ಲಾಗ್ನ ನಾನು ಎಡಿಟ್ ಮಾಡಿ ಹಾಕೋಷ್ಟ್ರೊಳಗಡೆ. ಯಾರಿಗಾದ್ರೂ ಬೇಜಾರಾಗಿದ್ದರೆ ಸಾರಿ. ಬಟ್ ಆಫ್ಟರ್ ಎ ಲಾಂಗ್ ಟೈಮ್ ಬನ್ನಿ ಶುರು ಮಾಡೋಣ, ನಮ್ಮ ಲಾಗ್ಗೆ ವಾಪಸ್ ಹೋಗೋಣ. ಎಲ್ಲರಿಗೂ ಈಗ ಆಲ್ರೆಡಿ ಏನು ನಡೀತಾ ಇರ್ಬೋದು ಇವತ್ತಿನ ಲಾಗಲ್ಲಿ ಅಂತ ಆಲ್ಮೋಸ್ಟ್ ಕ್ಲೂ ಸಿಕ್ಕಿರುತ್ತೆ. ನಾನು ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇವತ್ತು ಇವರು ನಮ್ಮ ಅತ್ತಿಗೆ, ನಮ್ಮ ಮನೆಯವರ ಅಕ್ಕ, ಅವರು ಅಣ್ಣ ಅತ್ತಿಗೆ ಮನೆ ಹೊಸ ಗೃಹ ಪ್ರವೇಶ ಮಾಡ್ತಾಯಿದ್ದಾರೆ ಹೊಸ ಮನೆಗೆ. ಹಾಗಾಗಿ ನಾವೆಲ್ಲ ಮೊದಲೇ ಅವ್ರ ಮನೆಗೆ ಬಂದಿದ್ದೀನಿ. ನಾನು ತುಂಬ ದಿನ ಆಗಿದ್ದೆ ಲಾಗ್ ಮಾಡಿ. ಯಾಕೆ ಅಂತ ಅಂದರೆ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾಗಿ ಮಾಡೋದಕ್ಕಾಗಿರಲಿಲ್ಲ. ಬಟ್ ನಮ್ಮ ಅತ್ತಿಗೆ ಅವ್ರ ಮನೆ ಗೃಹ ಪ್ರವೇಶನ ನಾನು ಲಾಗ್ ಹಾಕಲೇಬೇಕು ಅಂತ ಹೇಳಿ ತುಂಬ ಕ್ಯೂರಿಯಸ್ ಆಗಿ ಬ್ಯುಸಿ ಟೈಮಲ್ಲೂ ಕೂಡ ಮಕ್ಳ ಕೈಲೆಲ್ಲ ಕೊಟ್ಟು ಲಾಗ್ ಮಾಡಿಸ್ಕೊಂಡಿದ್ದೀನಿ. ಇದು 2 days ಬ್ಯಾಕು ಏನಂತಂದರೆ ಮೆಹಂದಿ ಎಲ್ಲ ಹಾಕೋಬೇಕು, ಇನ್ನೂ ಯಾರೂ ಹಾಕ್ಕೊಂಡೇ ಇಲ್ಲ ಅಂತ ನೈಟ್ 1 o'clock ಕುತ್ಕೊಂಡಿರೋದು 4 ಜನನು. ನೈಟ್ ಎಲ್ಲ ಮೆಹಂದಿ ಹಾಕಿದ್ರು ಕೂಡ ನಮಗೆ ಟೈಮ್ ಸಿಗಲೇ ಇಲ್ಲ. ಅಷ್ಟೊತ್ತಿಗೆ ಮಗು ಎಲ್ಲ ಅಳಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಬೆಳಗ್ಗೆ ಎದ್ದು ನಾನು ನಮ್ಮ ಅತ್ತಿಗೆಗಾದರೂ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಹಾಕ್ಕೊಡ್ತಾ ಇದ್ದೀನಿ. ಅದಾದಮೇಲೆ ಮಕ್ಕಳು ಬೇರೆ ಗೃಹ ಪ್ರವೇಶ ನಾಳೆನೇ ಇರೋದು, ಇವತ್ತು ನಾವು ಸ್ಕೂಲಿಗೆ ಹೋಗಲ್ಲ ಅಂತ ಫುಲ್ ಅಳ್ತಾ ಇದ್ದಾರೆ. ಅವ್ರನ್ನ ಹಿಂಸೆ ಮಾಡಿ ಅವ್ರನ್ನ ರೆಡಿ ಮಾಡಿಸಿ ಕಳಿಸೋಷ್ಟರಲ್ಲಿ ಸಾಕಾಗೋಗ್ತಾ ಇತ್ತು. ಅಷ್ಟರಲ್ಲಿ ನಮ್ಮ ಪಾಪು ಕೂಡ ನಾಷ್ಟ ಮಾಡಿಕೊಂಡು ಅಳಿಯಂದಿರು ಅಳದನ್ನೆಲ್ಲ ನೋಡ್ತಾ ಇದ್ದಾರೆ. ಇವರೇ ನಮ್ಮ ದೊಡ್ಡ ಅಳಿಯ. ಇವರು ಮತ್ತು ಇಲ್ಲಿ ಚಿಕ್ಕಳಿ ಆಲ್ರೆಡಿ ರೆಡಿಯಾಗಿ ನಿಂತ್ಕೊಬಿಟ್ಟಿದ್ದಾರೆ. ಇಬ್ಬರೂ ಕಷ್ಟಪಟ್ಟು ಹೇಗೋ ರೆಡಿ ಮಾಡಿ ಕಳಿಸಿದ್ದಾಯಿತು. ಅದಾದಮೇಲೆ ಇವರು ಬೇರೆಯವ್ರ ಹತ್ರ ಮೆಹಂದಿ ಬಿಡಿಸ್ಕೊಂಡು ಬಂದಿದ್ರು ಕೂಡ ಇನ್ನೂ ಏನೋ ನೋಡಿ ಬಳೆ ಹಿಡ್ಕೊಂಡು ಡಿಸೈನ್ ಮಾಡ್ತಾ ಇದ್ದಾರೆ ಕಾಲಿಗೆಲ್ಲ. ಅದು ಏನು ಚೆನ್ನಾಗಿ ಕಾಣಿಸ್ತಾರೆ, ಹೆಂಗೆ ಕಾಣಿಸ್ತಾರೆ ಅಂತ ಇನ್ನು ಗೃಹಪ್ರವೇಶದ ಲಾಗಲ್ಲಿ ನೋಡಬೇಕಷ್ಟೇ. ನನಗೂ ಕ್ಯೂರಿಯಸ್ ಇದೆ ಅದರಲ್ಲಿ. ಇದೆಲ್ಲ ಮೆಹಂದಿ ಶಾಸ್ತ್ರ ಮುಗಿಸಿ ಅಡುಗೆ ಎಲ್ಲ ಕಂಪ್ಲೀಟ್ ಮಾಡಿ ಎಲ್ಲ ರೆಸ್ಟ್ ಎಲ್ಲ ಮಾಡೋಷ್ಟ್ರೊಳಗಡೆ ಎಲ್ಲರೂ ಮನೆಗೆ ಬಂದರು. ಟೈಮ್ ಆಗೋಗ್ತಾ ಇದೆ, ಎಲ್ಲದನ್ನು ರೆಡಿ ಮಾಡ್ಕೋಬೇಕು. ಅದ್ರ ಮಧ್ಯ ಲಾಗ್ಗಳನ್ನೂ ಮಾಡ್ಕೋಬೇಕು. ಅಷ್ಟರಲ್ಲಿ ನಮ್ಮ ಅತ್ತೆ ಇದಿರೆಲ್ಲ ಇನ್ನೂ ಬಂದಿರಲಿಲ್ಲ. ಎಲ್ಲರೂ ಬಂದರು. ಎಲ್ಲರೂ ನಮ್ಮ ಮನೆಯವರೇ ಕರ್ಕೊಬಂದರು ಆಟೋದಲ್ಲಿ. ಹಾಗಾಗಿ ತುಂಬ ಅವ್ರು ಬಂದಮೇಲೆ ಆ್ಯಕ್ಚುಲಿ ಖುಷಿ ಆಯಿತು ಜಾಸ್ತಿ ಸ್ವಲ್ಪ. ಯಾಕಂದರೆ ಮನೆ ಸ್ವಲ್ಪ ಖಾಲಿ ಇತ್ತು, ನಾವೇ ಬರೀ ಅತ್ತಿಗೆ ನಾದಿನಿ ಇವರೇ ಇದ್ವಿ. ಹಾಗಾಗಿ ಇವರೆಲ್ಲ ಬಂದಮೇಲೆ ಸ್ವಲ್ಪ ಜಾಸ್ತಿ ಖುಷಿ ಆಯಿತು. ಬರ್ತಿದ್ದಂಗೆ ಅವ್ರನ್ನೆಲ್ಲ ವೆಲ್ಕಮ್ ಮಾಡಿ ಅವ್ರಿಗೆ ಸ್ವಲ್ಪ ಒಂದು 5 ನಿಮಿಷ ಆ ಕಡೆ ಈ ಕಡೆ ರೆಸ್ಟ್ ಕೊಡೋಷ್ಟ್ರೊಳಗಡೆ ಮತ್ತೆ ಟೈಮ್ ಆಗೋಯ್ತು. ಯಾಕೆ ಅಂತ ಅಂದರೆ ಆಲ್ರೆಡಿ ಚಪ್ರದಕ್ಕೆ ಪೂಜೆ ಮಾಡೋದು ಆಲ್ರೆಡಿ ಲೇಟ್ ಆಗ್ತಾ ಇದೆ. ಆಗಲೇ ಅತ್ತಿಗೆಮ್ಮ ಫುಲ್ ಆಗಲೇ ಹೊಸ ಮನೆ ಹತ್ರ ಹೋಗಿದ್ದಾರೆ. ನಾವಿನ ಹಳೆ ಮನೆ ಹತ್ರ ಇದ್ದೀವಿ. ಇದು ಹೊಸ ಮನೆ ಕಟ್ಟಿರೋದು ಆ ಜಾಗ ಇದು. ಇವರೆಲ್ಲ ಅಲ್ಲಿ ಹೊರಟರು. ಈ ಲಾಗ್ನ ನಾನು ಮಾಡ್ತಾ ಇಲ್ಲ, ನಮ್ಮ ರಿಲೇಷನ್ಸ್ ಎಲ್ಲ ಹುಡುಗರು ಮಕ್ಕಳುಗಳು ಎಲ್ಲ ಸೇರಿಕೊಂಡು ಈ ಲಾಗ್ಗಳನ್ನ ನನಗೆ ಮಾಡಿಕೊಟ್ಟಿದ್ದಾರೆ. ಯಾರೆಲ್ಲ ನಾನು ವೀಡಿಯೋಸ್ ಮಾಡಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಪೂರ್ತಿ ಮನೆ ಲಾಗ್ನ ವೀಡಿಯೋನ ನಾನು ಒಂದು ಮಿಡಲಲ್ಲಿ ನಾನು ಅದನ್ನು ಕ್ಯಾಪ್ಚರ್ ಮಾಡಿ ನಾನು ನಿಮಗೋಸ್ಕರ ಹಾಕ್ಕೊಡ್ತೀನಿ ಗೃಹ ಪ್ರವೇಶದ ದಿನದ್ದು. ಇದೆಲ್ಲ ಎಂಟ್ರಿ ಫೇಸ್ ಇದೆಯಲ್ವಾ, ಅದು ಇದು. ಇನ್ನು ಕೆಳಗಡೆ ಡೂಪ್ಲೆಕ್ಸ್ ಮನೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಅಣ್ಣ ತಮ್ಮ ಸೇರಿಕೊಂಡು ನಾನು ಹೇಳಿ ಹಿಂಗೆ ಸಿಕ್ಕಾಪಟ್ಟೆ ಕಿರಿಕ್ ಕೊಡ್ತಾ ಇದ್ದಾರೆ. ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಜೈರಾಮ್ ಬಾವ ಅಂತೂ ಸೂಪರ್. ಅವ್ರು ನೋಡಿ ನನ್ನ ಅಳಿಯಂಗಂತೂ ನಾನಿಲ್ಲ ಅಂತ ಫುಲ್ ಗೋಳಿಕೋತಾ ಇದ್ದಾರೆ. ಅದಕ್ಕೆ ಸಪೋರ್ಟ್ ಬೇರೆ, ನಮ್ಮ ಯಜಮಾನ್ರು ಬೇರೆ. ಅದಾದಮೇಲೆ ವಿಡಿಯೋ ಮಾಡ್ತಾ ಇರೋರು ಇವರೇ ನೋಡಿ ನಾಚ್ಕೊಂಡು ನೀರಾಗಿ ದೂರ ಹೋಗ್ತಾ ಇದ್ದಾರೆ. ನಮ್ಮ ಮನೆಯವ್ರು ಲಾಗ್ ಮಾಡಿರೋದು. ಅದಾದಮೇಲೆ ಗೃಹ ಪ್ರವೇಶ ದಿನ ಇದು ನೈಟು ಪೂಜೆ ಸ್ಟಾರ್ಟ್ ಆಗುತ್ತಲ್ವಾ, ಅದು ಚೆನ್ನಾಗಿರಲ್ವಾ ನಾವು ಲಾಗ್ ಮಾಡೋದು? ಚೆನ್ನಾಗಿರುತ್ತೆ ಇರಲ್ವಾ? ಚೆನ್ನಾಗಿರುತ್ತೆ. ಓಕೆ, ಇಷ್ಟದು ಇದು ಹೋಗುತ್ತೆ ಇವಾಗ ಲಾಗ್ಗೆ. ಮಾವ
ಅವರು ಸಿಕ್ಕಾಪಟ್ಟೆ ನಾಚ್ಕೋತಾ ಇದ್ರು ಅಂತ ಹೇಳಿ ಅವ್ರನ್ನ ಸ್ವಲ್ಪ ಫೋಕಸ್ ಮಾಡಿ ವಿಡಿಯೋ ಮಾಡಿದ್ದಾಯಿತು. ಇದು ನೈಟ್ ಪೂಜೆಗೆ ರೆಡಿ ಆಗಬೇಕಾಗಿತ್ತು. ನಾನು ಮತ್ತು ಸಂಜು ಇಬ್ಬರು ರೆಡಿ ಆಗ್ತಾ ಇದ್ದೀವಿ. ಇದು ನಮ್ಮ ನೈಟ್ ಔಟ್ಫಿಟ್ ಆಗಿತ್ತು. ನಾವು ಬೇಗ ಬೇಗ ರೆಡಿ ಆಗಬೇಕಾಗಿತ್ತು, ಯಾಕಂದರೆ ಇದು ಕೆಲಸ ಚಿಕ್ಕ ಪುಟ್ಟದಿರುತ್ತಲ್ಲ, ಹಾಗಾಗಿ ಮಾಡಲೇಬೇಕಾಗಿತ್ತು. ಹೋಗಿ ಪೂಜೆ ಕುತ್ಕೊಂಡ್ವಿ ರೆಡಿ ಆದಮೇಲೆ. ಅದಾದಮೇಲೆ ಫುಲ್ಲು ನಮ್ಮ ಸೂರಜ್ನೇ ನೋಡೋದಾಯಿತು. ಯಾಕೆ ಅಂತಂದರೆ ನಮ್ಮ ಬಿಂದು ಪಾಪು ಅಂತೂ ನಮ್ಮ ಪಾಪುನ ಕರ್ಕೊಂಡು ಬರೀ ಅವರಿಬ್ಬರದೇ ರಾಜ್ಯಭಾರ ಆಗಿಬಿಟ್ಟಿತ್ತು. ನಾವಿಬ್ಬರು ಈ ಥರ ರೆಡಿ ಆಗಿದ್ದೀವಿ. ಎಲ್ಲ ಪೂಜೆ ಕೂತಿದ್ದಾರೆ, ಭಾಗ್ಯತೆ ಎಲ್ಲ ಕೂತ್ಕೊಂಡಿದ್ದಾರೆ. ನಮಗಂತೂ ಪೂಜೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಯಾಕೆ ಅಂತಂದರೆ ಅವಾಗವಾಗ ಈ ಥರ ಅಟೆಂಡ್ ಮಾಡೋದ್ರಲ್ಲಿ ತುಂಬ ಖುಷಿ ಆಗುತ್ತೆ. ತುಂಬ ದಿನ ಆಗಿತ್ತಲ್ವ ಲಾಗ್ ಮಾಡಿ. ಆ ಲಾಗ್ ಮಾಡೋದಕ್ಕೆ ಏನೋ ಒಂಥರ ಮನಸ್ಸಿಂದ ಅದೇನೋ ಒಂಥರ ನಮ್ಮ ತವ್ರ ಮನೆಗೆ ಬಂದಂಗೆ ಆಯಿತು ಅಂತ ಆ ಥರ ಅನ್ನಿಸ್ತಾ ಇತ್ತು ವೀಡಿಯೋಸ್ ಮಾಡ್ಕೋಬೇಕಾದ್ರೆ. ಪೂಜೆ ಎಲ್ಲ ಸರಾಗವಾಗಿ ನಡೀತು. ನಮ್ಮ ಅತ್ತಿಗೆ ನಮ್ಮ ಅಣ್ಣ ಇಬ್ಬರೂ ನಾನು ನೆಕ್ಸ್ಟ್ ಅವ್ರು ಪೂಜೆ ಮಾಡುವಾಗ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ ನಾನು ನಿಮಗೆ. ಇದ್ರ ಮಧ್ಯೆ ನಾವು ನಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದರೆ ನೋಡಿ, ಇವರಿಬ್ಬರು ಮಾತ್ರ ಯಾವಾಗಲೂ ಕೈ ಹಿಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಈ ಲಾಲಿಪಾಪ್ಗೆ ಕಿತ್ತಾಡ್ಕೊಂಡು ಬರೀ ಇದೇ ನೈಟೆಲ್ಲ ಕಳೆದ್ಬಿಟ್ರು. ಅವರಿಬ್ಬರಂತೂ ಸಿಕ್ಕಾಪಟ್ಟೆ ಕಿರಿಕ್ ಮಾಡ್ತಿದ್ರು ಮಾತ್ರ. ಹಿಡಿಯೋದಕ್ಕೆ ಆಗ್ತಿರ್ಲಿಲ್ಲ ಅಂತ ಅಂದ್ಕೊಳ್ಳಿ. ಟೆನಿಕಾಸ್ಟು ಎಷ್ಟೊತ್ತಿಗೆ ಅವರಿಬ್ಬರು ಮಲ್ಕೋತಾರೋ ಅನ್ನಂಗೆ ಆಗ್ಬಿಟ್ಟಿತ್ತು ನಮಗಂತೂ. ಅಷ್ಟು ಚೆನ್ನಾಗಿತ್ತು ಕೂಡ. ಅವ್ರನ್ನ ಅಪರೂಪದಲ್ಲಿ ಈ ಥರ ಎಲ್ಲ ನೋಡೋದಕ್ಕೆ ಕೂಡ ನಮಗೆ ತುಂಬಾ ಖುಷಿ ಆಗುತ್ತೆ. ರಿಲೇಷನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು, ಪೂಜೆ ಸ್ಟಾರ್ಟ್ ಆಯಿತು. ನಾವು ಕಪಲ್ಸ್ ಎಲ್ಲ ಇರೋರೆಲ್ಲ ತುಂಬ ಖುಷಿಯಿಂದ ಓಡಾಡ್ತಾ ಇದ್ವಿ. ಅದೊಂಥರ ಮಜಾ ಕೊಡುತ್ತೆ, ಖುಷಿನೂ ಕೊಡುತ್ತೆ, ಎಲ್ಲ ಒಟ್ಟಿಗೆ ಒಂದು ಜಾಗದಲ್ಲಿ ಸೇರೋದು. ಜೊತೆಗೆ ನಮ್ಮ ಅತ್ತಿಗೆಯವರು ಇಷ್ಟು ಬೇಗ ಮನೆ ಕಟ್ಟು ಅವರು ಒಂದು ಫಂಕ್ಷನ್ ಮಾಡ್ತಾರೆ ಅಂತ ಅಂದಾಗ ನಮ್ಗೆ ಇನ್ನೂ ಒಂದು ಸ್ವಲ್ಪ ಒಂದು ಕೈ ಜಾಸ್ತಿನೇ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಇವರೇ ನೋಡಿ ನಮ್ಮ ಅತ್ತಿಗೆ ಮತ್ತು ಅಣ್ಣ, ಅವ್ರದ್ದು ನೈಟ್ ಔಟ್ಫಿಟ್ ಈ ಥರ ಇತ್ತು. ಅವ್ರದ್ದು ಪೂಜೆ ಎಲ್ಲ ಮುಗಿಸೋಷ್ಟೊಳಗಡೆ ಪಾಪ ಅವ್ರಿಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ओम निरंजनाय विद्महे निराभासाय लक्ष्मी वेंकटेश्वर स्वाहा. ಪೂಜೆ ಎಲ್ಲ ಮುಗಿಯೋ ಗ್ಯಾಪಲ್ಲಿ ನಾನು ನನ್ನ ಪಾಪು ಕೆಲವೊಂದು ಫೋಟೋ ಕ್ಲಿಪ್ಸ್ನ ತೊಗೊಂಡ್ವಿ. ನನ್ನ ಪಾಪು ಅಂತೂ ಸಿಕ್ಕಾಪಟ್ಟೆ ಮುದ್ದಾಗಿ ಕಾಣಿಸ್ತಾ ಇದ್ದ. ಏನೋ ಗೊತ್ತಿಲ್ಲ, ಅದು ಸೂಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ. ಅದಾದಮೇಲೆ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಎಲ್ಲರಿಗೂ ಆಲ್ರೆಡಿ ಫುಲ್ ನಿದ್ದೆ ಬರ್ತಾ ಇದೆ. ಯಾಕೆ ಅಂದರೆ ಆಲ್ರೆಡಿ ಲೇಟ್ ಆಗಿದೆ, ಇನ್ನೂ ಊಟ ಮಾಡಿಲ್ಲ. ಬೇರೆಯವ್ರದ್ದೆಲ್ಲ ಊಟ ಆಗಿದೆ, ನಮ್ಮದೊಂದು 10 ಜನದ್ದು ಊಟ ಆಗಿರಲಿಲ್ಲ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿ ಅತ್ತೆದಿರದೆಲ್ಲ ಕೆಲವೊಂದು ಕ್ಲಿಪ್ಸ್ಗಳನ್ನ ತೊಗೊಂಡ್ವಿ. ಇವರು ನಮ್ಮ ದೊಡ್ಡತ್ತೆ, ಇವರು ನಮ್ಮ ಮಾವನವರ ಅಕ್ಕ, ಈ ಕಡೆ ಇರೋರು ಕೂಡ ಅಕ್ಕ. ಇವರು ಬ್ಲೂ ಸ್ಯಾರಿ ಹಾಕಿರೋರು ನಮ್ಮ ಯಜಮಾನ್ರಮ್ಮ. ಇವ್ರನ್ನೆಲ್ಲ ಹಳೆ ಲಾಗಲ್ಲೆಲ್ಲ ನೀವು ಆಲ್ರೆಡಿ ನೋಡಿರ್ತೀರ ಅಂತ ನಾನು ತಿಳ್ಕೊತೀನಿ. ಇದು ಆಲ್ರೆಡಿ ಬೆಳಗಿನ ಜಾವದ ಲಾಗು. ನೈಟೆಲ್ಲ ನಿದ್ದೆ ಇಲ್ಲ. ಯಾಕೆ ಅಂತ ಅಂದರೆ ಪಾಪ ಅವರಿಬ್ಬರಿಗೆ ರೆಸ್ಟ್ ಮಾಡಿಸೋದಕ್ಕೆ ಅಂತ ಕಳಿಸಿದ್ವಿ. ನಾನು ಒಂದು ಚಿಕ್ಕದಾಗಿ ಒಂದು ಸ್ನ್ಯಾಪ್ ತೊಗೊಂಡು ಬಂದೆ. ಒಂದು 10 ಮಿನಿಟ್ಸ್ ಟು 20 ಮಿನಿಟ್ಸ್ ಇರ್ಬೋದು. ಅಷ್ಟು ನಿದ್ದೆ ಮಾಡಿ ಮತ್ತೆ ಸ್ನಾನ ಮಾಡಿ ರೆಡಿ ಆಗೋಷ್ಟರೊಳಗಡೆ ಮತ್ತೆ 3-4 ಆಗೇ ಹೊರಟೋಯ್ತು. ಅಷ್ಟರೊಳಗಡೆ ಮತ್ತೆ ಎಲ್ಲರನ್ನ ಎದ್ದೇಳಿಸಿ ರಂಗೋಲಿ ಬಿಟ್ಟು ಎಲ್ಲ ರೆಡಿ ಮಾಡೋಷ್ಟರೊಳಗಡೆ ಲೇಟೇ ಆಗೋಗ್ತಾ ಇತ್ತು. ಯಾಕೆ ಅಂದರೆ ಪಾಪ ಎಲ್ಲರೂ ಟಯರ್ಡ್ ಆಗಿದ್ದಾರಲ್ವ. ನಮ್ಮ ಮನೆಯವರಂತೂ ಒಂದು 5 ನಿಮಿಷ ಕೂಡ ನಿದ್ದೆ ಮಾಡಿಲ್ಲ. ಕುಕ್ಕೆ ತಗೊಂಡು ನಾವೆಲ್ಲ ಗಂಗೆಯನ್ನು ತರೋದಕ್ಕೆ ಹೊರಟೇ ಬಿಟ್ವಿ. ಇವರು ನಮ್ಮ ಅತ್ತಿಗೆ ಬೆಳಿಗ್ಗೆ ಪೂಜೆನ ಔಟ್ಫಿಟ್ ಇದ್ದು ಅವ್ರದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸ್ಯಾರಿ ಅದೆಲ್ಲ ತುಂಬ ಕಲೆಕ್ಷನ್ಸ್ ನೋಡಿ ತೊಗೊಂಡಿದ್ರಲ್ವಾ ಅದಕ್ಕೆ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಸೂಪರಾಗಿ ಕಾಣಿಸ್ತಾ ಇದ್ರಿ. 3 ಸೀರೆ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ರಿ. ನಮ್ಮ ಕವಿಯಕ್ಕನೂ ಅಷ್ಟೇ ನೋಡಿ ಹೆಂಗೆ ಫ್ರಂಟಲ್ಲಿ ಹೆಂಗೆ ಹೋಗ್ತಾ ಇದ್ದಾರೆ ತಂಗಿಗೋಸ್ಕರ. ಯಪ್ಪ, ರಿಲೇಷನ್ಸ್ ಎಲ್ಲ ಬಂದರೆ ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ. ನಾವು ಎಲ್ಲರೂ 5 ಜನ ಯಾರು ಬಿನ್ಗೆಲಿ ಗಂಗೆನ ತರ್ತೀವಿ, ಅವರೆಲ್ಲ ರೆಡಿಯಾಗಿ ಅಷ್ಟೊತ್ತಿಗೆ ಪೂಜೆಗೆ ಹೊರಟ್ವಿ. ನಾವು ಅಂದ್ಕೊಂಡ್ವಿ ಸ್ವಲ್ಪ ಜನ ಮಾತ್ರ ಹೋಗ್ತೀವಿ ಅಂತ. ಬಟ್ ಅಷ್ಟರಲ್ಲಿ ನಮ್ಮ ಅಣ್ಣ ಅವರು ಮನೆದೇವ್ರ ಫೋಟೋ ಹಿಡ್ಕೊಂಡ್ರು, ನಮ್ಮ ಮನೆಯವ್ರು ವಾಸ್ತು ಹಿಡ್ಕೊಂಡ್ರು. ನಾವು ಗಂಗೆ ತರೋದಕ್ಕೆ ಬಿನ್ಗೆ ಎಲ್ಲ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಯಾಕೆ ಅಂದರೆ ಇಲ್ಲಿ ಹೊಳೆ ಏನೂ ಇಲ್ಲ, ಹಾಗಾಗಿ ದೇವಸ್ಥಾನ ಹತ್ರ ಇರೋನಲ್ಲಿನೇ ಪೂಜೆ ಮಾಡಿ ಅಲ್ಲೆಲ್ಲ ಏನು ಶಾಸ್ತ್ರ ಮಾಡ್ತಾರೋ ಮಾಡಿಸ್ಕೊಂಡು ಅಲ್ಲೆಲ್ಲ ಗಂಗೆ ತೊಗೊಬಂದ್ರಾಯ್ತು, ಕಳಸ ತೊಗೊಬಂದ್ರಾಯ್ತು ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ಅಲ್ಲಿ ಫುಲ್ ಲೈಟ್ಸ್ ಏನೂ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಇದೆ. ಇದು ಲಾಗ್ ಅಷ್ಟೇ, ತುಂಬ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ ಪೂರ್ತಿ ಪೂಜೆದು. ಬಟ್ ಎಲ್ಲನೂ ತೊಳೆದು ಅವ್ರು ಹೇಳಿದ ಪ್ರಕಾರ ಅವ್ರು ಏನೇನು ಹೇಳ್ತಾರೋ ಅದನ್ನೆಲ್ಲ ಕೇಳಿ ಪೂಜೆ ಸ್ಟಾರ್ಟ್ ಮಾಡೋದಕ್ಕೆ ಟೈಮ್ ಆಗೇ ಹೋಯಿತು. ಬೆಳಗಿನ ಜಾವ ಈ ಪೂಜೆ ಎಲ್ಲ ಮುಗಿಯೋಷ್ಟರೊಳಗಡೆ ತುಂಬ ಲೇಟಾಗಿ ಹೋಗ್ತಾ ಇದೆ. ಯಾಕಂದರೆ ಬೆಳಕರಿಯೋದೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಲೇಟಾಗಿ ಹೋಗ್ತಾ ಇತ್ತು ಪೂಜೆ.
ಎಷ್ಟು ಟೈಮು ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಕೆಲಸ ಆಗ್ಬಿಡ್ತಾ ಇತ್ತು ಮಧ್ಯದಲ್ಲಿ. ಬಟ್ ಎಲ್ಲರೂ ಅಷ್ಟು ಬೆಳಗಿನ ಜಾವನೇ ಅಲ್ಲಿಗೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾವು ಬರೀ ಏನೊಂದು 10 ಜನ ಹೋಗ್ತೀವೇನೋ ಅಂತ ನಾವು ಗೆಸ್ ಮಾಡ್ಕೊಂಡಿದ್ವಿ. ಬಟ್ ಇಲ್ಲ, ಪರವಾಗಿಲ್ಲ, ಎಲ್ಲರೂ ಬಂದಿದ್ದರು ಖುಷಿಯಾಗಿ. ಆಲ್ರೆಡಿ ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ಫ್ರೆಶ್ ಆಗಿ ಬಂದಿದ್ದರು. ಅದು ಇನ್ನೂ ಖುಷಿ ಕೊಡ್ತು, ಅಷ್ಟು ಬೆಳಿಗ್ಗೆ ನಮಗೋಸ್ಕರ ಟೈಮ್ ಕೊಡ್ತಾರೆ ಅಂತ ಹೇಳಿ. ಬ್ಲೂ ಸ್ಯಾರಿ ಅದು ಉಟ್ಟಿರೋದು ನಾನೇನೆ. ಲಾಗ್ ಯಾರು ಮಾಡಿದ್ದಾರೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ವೀಡಿಯೋಸ್ಗಳನ್ನ ನಾನು ಮಾಡ್ಕೊಂಡಿಲ್ಲ, ಯಾಕಂದರೆ ನಾನು ನನ್ನ ಕೆಲಸಗಳಲ್ಲೇ ಬ್ಯುಸಿ ಇದ್ದೆ. ಬಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿದ್ದಾರೆ. ಏನಾದರೂ ತಪ್ಪಿದರೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಕ್ಷಮಿಸ್ಬಿಡಿ. ಏನಾದರೂ ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಮನ್ಸಿಗೆ ಹಾಕೋಬೇಡಿ. ಅದಾದಮೇಲೆ ಎಲ್ಲರೂ ಅವರು ಹೇಳಿದ ಪ್ರಕಾರ ಅವರು ಏನೇ ಹೇಳ್ತಾರೆ, ಶಾಸ್ತ್ರ ಮಾಡಿಸೋರು, ಅವರು ಪೂಜಾರು ಎಲ್ಲನೂ ಅದನ್ನೆಲ್ಲ ಕೇಳಿ ಮಾಡಿಸ್ಕೊಂಡು ಬಂದ್ವಿ. ನೋಡಿ, ಅದೆಲ್ಲ ಏನಂತ ಅಂದರೆ ಒಬ್ಬೊಬ್ಬರು ಮನೇಲಿ ಒಂದೊಂದು ಶಾಸ್ತ್ರ ಇರುತ್ತೆ, ಹೇಗೆ ಏನು ಅಂತ ಗೊತ್ತಿರಲ್ಲ. ಬಟ್ ಇಲ್ಲಿ ನೀಟಾಗಿ ನಿಧಾನಕ್ಕೆ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ಎಲ್ಲರೂ ನಿಧಾನಕ್ಕೆ ಎಲ್ಲದನ್ನು ಮಾಡಿಸ್ಕೊಟ್ರು. ಅದೇ ನಮಗೆ ಇನ್ನೂ ಖುಷಿ ಕೊಟ್ಟಿದ್ದು. ಇಲ್ಲಿಂದ ಬೆಳಗ್ಗಿನ ಪೂಜೆಗಳು ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೆ ನಾವು ಕೂಡ ಜಾಯ್ನ್ ಆಗೋಣ ಬನ್ನಿ. ಏನಾದರೂ ಮಿಸ್ಟೇಕ್ ಇದ್ದರೆ ಮನ್ಸಿಗೆ ಹಾಕೋಬೇಡಿ, ಬನ್ನಿ ಹೋಗೋಣ. ಪೂಜೆ ಎಲ್ಲ ಸರಾಗವಾಗಿ ನಡೀತಾ ಇದೆ. ಬೆಳಿಗಿನ ಜಾವ ಅದು ಎಲ್ಲ ಮಾಡ್ತಾ ಇರೋದಕ್ಕೆ ಪೂಜೆ ಎಲ್ಲದೂ ಆ ಪಾಸಿಟಿವ್ ವೈಬ್ ಇದೆಯಲ್ಲ, ಅದು ತುಂಬ ಚೆನ್ನಾಗಂತ ಅನಿಸುತ್ತೆ. ಜೊತೆಗೆ ನಿದ್ದೆ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಟಯರ್ಡ್ ಕೂಡ ಇದೆ. ಬಟ್ ಟಯರ್ಡ್ ಅಂತ ಅನ್ಸೋದೇ ಇಲ್ಲ, ಯಾಕಂದರೆ ಎಲ್ಲರೂ ಇರ್ತಾರಲ್ವಾ. ನಾವು ಕೂಡ ಕಳಸ ಹೊರೋಣ ಅಂತ ಅಂದ್ಕೊಂಡು ಮಾತಾಡಿಕೊಂಡು ಎಲ್ಲ ಬಂದ್ವಿ, ಕಂಕಣ ಎಲ್ಲ ಕಟ್ಕೊಂಡ್ವಿ, ಪೂಜೆಗೆ ರೆಡಿ ಆದ್ವಿ. ನಾನು ಮನೆ ಕಳಸನೇ ಹೊರೋಣ ಅಂತ ಹೇಳಿ, ಏನೋ ಗೊತ್ತಿಲ್ಲ, ನನಗೂ ಮನಸ್ಸಲ್ಲಿ ಅದೇ ಇತ್ತು. ಜೊತೆಗೆ ಅವರು ಕೂಡ ಮನೆಯದು ದೊಡ್ಡ ಕಳಸನೇ ಹೊರಿಸಿದ್ರು. ಮೊದಲನೇ ಸರಿ ನಾನು ದೊಡ್ಡ ಕಳಸ ಹೊತ್ತಿದ್ದು. ಒಂದು ಸ್ವಲ್ಪ ಭಯ ಕೂಡ ಇತ್ತು, ಯಾಕೆ ಅಂತ ಅಂದರೆ ಅಷ್ಟೇ ಹುಷಾರಾಗಿ ತೊಗೊಂಡೋಗ್ಬೇಕಲ್ವಾ ಮನೆ ತನಕ. ಹಾಗಾಗಿ ಸ್ವಲ್ಪ ಭಯ ಕೂಡ ಇತ್ತು, ಮತ್ತು ಅದು ಫಿಟ್ಟಾಗಿ ಕೂಡ ಕೂತ್ಕೊಂಡಿತ್ತು. ತುಂಬ ಖುಷಿಯಾಯಿತು. ಜೊತೆಗೆ ನಮ್ಮ ಪಾಪು ಬೇರೆ ಎದ್ಬಿಟ್ನಾ, ಅವ್ನು ಯಾರ ಹತ್ರನೂ ಇರ್ತಾ ಇಲ್ಲ. ಪಾಪ ನಮ್ಮ ಅತ್ತೆ ಎತ್ಕೊಂಡು ಓಡಾಡೋದಕ್ಕೆ ಎಷ್ಟು ಟ್ರೈ ಮಾಡ್ತಾ ಇದ್ದಾರೆ, ಪಾಪ ಸಮಾಧಾನ ಮಾಡೋಕ್ಕೆ ಎಷ್ಟು ಟ್ರೈ ಮಾಡ್ತಾ ಇದ್ದಾರೆ. ನನಗೆ ನೋಡಿ ಬೇಜಾರು ಕೂಡ ಆಗ್ತಾ ಇದೆ. ಪಾಪ ಅವ್ರ ಹಿಂಸೆನೂ ನೋಡೋಕ್ಕಾಗ್ತಾ ಇಲ್ಲ, ಒಬ್ಬರೇ ಪಾಪ ಕಷ್ಟಪಡ್ತಾ ಇದ್ದಾರೆ ಅಂತ. ಜೊತೆಗೆ ಪೂಜೆ ಕೂಡ ಬಿಡೋ ಹಾಗಿಲ್ಲ. ಬಟ್ ಅವನು ಹೇಗೋ ಸುಧಾರಿಸಿದ್ರು, ಅದು ಇದು ನೋಡ್ಕೊಂಡು ಹೇಗೋ ಟೈಮ್ ಆಯಿತು. ಅಷ್ಟರಲ್ಲಿ ನಾವು ಕಳಸ ಹೊತ್ತು ನಡೆಯೋ ಟೈಮ್ ಕೂಡ ಬಂದುಬಿಡ್ತು. ತುಂಬ ಅಂದರೆ ತುಂಬ ಹಿಂಸೆ ಕೊಟ್ಬಿಟ್ಟ. ಅದೊಂದು ಟೈಮ್ ಮಾತ್ರ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟ. ಹೇಗಿರುತ್ತೆ ಏನಿರುತ್ತೆ ಅಂತ ಮೊದಲು ಭಯ ಆಗ್ತಿತ್ತು. ಗೃಹಪ್ರವೇಶದ ದಿನ ಹೆಂಗೆ ಮಾಡೋದು, ಯಾವ್ಯಾವ ಕೆಲಸ ಹೇಗೆ ನಡೆಯುತ್ತೆ ಅಂತ ಒಂದು ಸ್ವಲ್ಪ ಸೈಡಲ್ಲಿ ಏನೇ ಆದರೂ ನಮ್ಮ ಸ್ವಂತ ಮನೆ ಅಲ್ಲದೇ ಇದ್ದರೂ ಕೂಡ ನಮ್ಮ ಅತ್ತಿಗೆ ಮನೆ ಅಂತ ಅಂದರೆ ಅದು ನಮ್ಮದೇ ಮನೆ ಅನ್ನೋ ಥರ ಫೀಲ್ ಬರ್ತಾ ಇತ್ತು. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರಿಬ್ಬರು ನಮ್ಮನ್ನು. ಅದೇ ಥರ ನಮಗೂ ಅದೇ ಸ್ವಲ್ಪ ಭಯ ಇತ್ತು. ಬಟ್ ಆದರೆ ಎಲ್ಲ ಸರಾಗವಾಗಿದ್ದು ನಮಗೂ ಕೂಡ ತುಂಬಾ ಖುಷಿ ಕೊಡ್ತು. ನಾನು ಗುರುಪ್ರವೇಶನ ಇಷ್ಟು ಹತ್ತಿರದಿಂದ ಎಲ್ಲ ಶಾಸ್ತ್ರಗಳನ್ನು ನೋಡಿಕೊಂಡು ಸ್ವಲ್ಪ ತುಂಬ ಹತ್ತಿರದಿಂದ ನೋಡಿದ್ದು ಅಂತ ಅಂದರೆ ಇದು 2ನೇ ಗುರುಪ್ರವೇಶ. ಯಾವುದು ಮೊದಲನೇದು ಅಂತ ನಿಮ್ಗೆ ಆಲ್ರೆಡಿ ಲಾಗ್ಗಳಲ್ಲಿ ಗೊತ್ತಿರುತ್ತೆ. ನಮ್ಮದು ಪೂರ್ಣಿಮಾ ಅಕ್ಕ ಅಂತ, ನಾನು ಯಾವಾಗಲೂ ಅವ್ರ ಜೊತೆನೇ ಇರ್ತೀನಿ. ಅವ್ರ ಮನೆ ಗೃಹಪ್ರವೇಶದಲ್ಲಿ ನಾನೇ ಎಲ್ಲ ವೀಡಿಯೋಗಳನ್ನೂ ಕ್ಯಾಪ್ಚರ್ ಮಾಡಿದ್ದೆ, ಡೀಟೇಲ್ಡಾಗಿ ಕೂಡ ಹಾಕಿದ್ದೆ. ಅದು ನನಗೆ ತುಂಬ ಖುಷಿ ಕೊಟ್ಟಿತ್ತು. ಇದು ಅಷ್ಟೇ, ಅದು ಇದಕ್ಕಿಂತನೂ ಹತ್ತಿರ ಆಗೋಯಿತು. ಯಾಕೆ ಅಂತ ಅಂದರೆ ಎಲ್ಲ ಶಾಸ್ತ್ರಗಳನ್ನು ನಾವು ಮಾಡ್ತಿದ್ವಿ, ಎಲ್ಲರ ಜೊತೆ ನಾವು ಬೆರಿತಾ ಇದ್ವಿ, ನಮ್ಮದೇ ಮನೆ ಅನ್ನೋ ಥರ ಎಲ್ಲದನ್ನು ಓಡಾಡ್ಕೊಂಡು ಮಾಡಿದ್ವಿ. ಅದು ನಮಗೆ ತುಂಬಾ ಖುಷಿ ಕೊಡ್ತು. ನಮ್ಮ ಅಣ್ಣ ಅತ್ತಿಗೆನೂ ಅಷ್ಟೇ, ನಮಗೆ ಯಾವ ಒಂದು ಕ್ಷಣಕ್ಕೂ ಕೂಡ ನಾವು ಬೇರೆ ಮನೆಯಿಂದ ಬಂದಿದ್ದೀವಿ ಇಲ್ಲ ಅವ್ರ ತಮ್ಮನ ಹೆಂಡ್ತಿ ಆ ಥರ ಫೀಲ್ ಕೊಡಲೇ ಇಲ್ಲ. ಆ ವಿಚಾರದಲ್ಲಿ ಥ್ಯಾಂಕ್ ಯು ಸೋ ಮಚ್ ಬಾವ. ನಾನು ಅವ್ರನ್ನ ಅಣ್ಣ ಅಂತ ಕರೆಯೋದು, ಆಲ್ಮೋಸ್ಟ್ ಬಾವ ಅಕ್ಕ ಅಂತಲೇ ಕರೆದ್ಬಿಡ್ತೀನಿ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಆ ವಿಚಾರದಲ್ಲಿ ನನಗೆ ತುಂಬಾ ಖುಷಿ ಕೊಡ್ತು. ನಮ್ಮಿಂದ ಏನಾದರೂ ಬೇಜಾರಾಗಿದ್ದರೆ ಈ ವಿಡಿಯೋ ನೋಡಬೇಕಾದ್ರೆ ಎಲ್ಲ ಮನ್ಸಿಗೆ ಹಾಕೋಬೇಡಿ, ಅಲ್ಲೇ ಮರ್ತ್ಕೊಬಿಡಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ. ಬಟ್ ನಿಮ್ಮಿಂದ ನನಗೆ ಯಾವುದು ಬೇಜಾರಾಗಿಲ್ಲ, ನನಗಿನ್ನೂ ತುಂಬ ಜಾಸ್ತಿ ಖುಷಿ ಕೊಟ್ಟಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಮೊದಲೇ ಹೋಗೋಕ್ಕೂ ಮುಂಚೆ ಆ ಥರ ಅನ್ಕೋತಿದ್ದೆ, ಮೋಸ್ಟ್ಲಿ ನನಗೆ ಬೋರ್ ಆಗ್ಬೋದಾ ಅಂತ. ಬಟ್ ನಿಜವಾಗ್ಲೂ ನನಗೆ ಆ ಒಂದು ಫುಲ್ ವೀಕ್ ನನಗೆ ಕಳೆದಿದ್ದು ಗೊತ್ತೇ ಆಗಲಿಲ್ಲ. ನಿಜವಾಗ್ಲೂ ಅಷ್ಟು ಖುಷಿ ಕೊಟ್ಟಿತ್ತು.
ಪೂಜೆಗಳೆಲ್ಲ ಸ್ಟಾರ್ಟ್ ಆಯಿತು. ಅವರು ಅವ್ರ ಕಡೆ ಶಾಸ್ತ್ರದ ಬಗ್ಗೆ ಎಲ್ಲ ಥರನೂ ಹೇಳ್ಕೊಟ್ಟು ನಿಧಾನಕ್ಕೆ ಮಾಡಿಸ್ಕೊತಾ ಇದ್ರು. ನಮಗೂ ಅದು ಖುಷಿ ಕೊಡ್ತು. ಬಟ್ ಆದರೂ ಪಾಪ ಅವರಿಬ್ಬರು ತುಂಬ ಟಯರ್ಡ್ ಆಗಿದ್ರು, ನಿದ್ದೆ ಇಲ್ಲ, ಪೂಜೆಗಳು ಮಾಡಲೇಬೇಕು. ಇನ್ನು ಮತ್ತೆ ಬೆಳಗಿನ ಜಾವ ಆಗೋಗ್ತಾ ಇದೆ. ಇನ್ನು ಅವ್ರಿಗೆ ಮಲ್ಗಕ್ಕೆ ಇರಲಿ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಕ್ಕೂ ಟೈಮ್ ಸಿಗಲ್ಲ. ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ದಿನ ಅಂತೂ ನಾವು ಅದಕ್ಕೋಸ್ಕರ ಅಂತ ಸ್ಯಾಕ್ರಿಫೈಸ್ ಮಾಡಲೇಬೇಕಲ್ವಾ. ಏನಾಗಲ್ಲ. ಇವಾಗ ಈ ವಿಡಿಯೋ ನೋಡಬೇಕಾದ್ರೆ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಮೋಸ್ಟ್ಲಿ ನಾವು ಇದೆಲ್ಲ ಎಷ್ಟು ಟಯರ್ಡಲ್ಲಿ ಮಾಡಿದ್ವಿ, ಬಟ್ ಇವಾಗ ನಾವು ಎಷ್ಟು ಆರಾಮಾಗಿದ್ದೀವಿ ಅಂತ. ಅದಕ್ಕೆ ನಾವು ಖುಷಿ ಪಡಬೇಕು. ನಾನು ಲಾಗ್ನ ಏನಕ್ಕೆ ಮಾಡ್ತಾ ಇರಲ್ಲ ಅಂದರೆ, ನಾನು ಲಾಸ್ಟ್ ಲಾಗಲ್ಲಿ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನನಗೆ ಏನೋ ಹೆಲ್ತ್ ಇಶ್ಯೂಸು, ಮೇಜರ್ ಹೆಲ್ತ್ ಇಶ್ಯೂಸ್ ಆಗಿತ್ತು. ಬಟ್ ಆ ರಿಕವರಿಯಿಂದ ನಾನು ಹೊರಗಡೆ ಬರೋದಕ್ಕೆ ತುಂಬ ಟೈಮ್ ತೊಗೋತಾ ಇದ್ದೀನಿ. ನಾನು ಅದರಿಂದ ಹೊರಗಡೆ ಬರೋದಕ್ಕೆ ಇವಾಗಲೂ ಕೂಡ ನನಗಿನ್ನೂ ಸಾಧ್ಯ ಆಗಿಲ್ಲ. ಬಟ್ ಆದರೆ ಈ ವ್ಲಾಗಲ್ಲಿ ಯಾಕೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಮೊದಲೇ ಹೇಳಿದೆ. ಇದು ನಮ್ಮ ಅತ್ತಿಗೆ ಮನೆ ಗೃಹ ಪ್ರವೇಶ ಆಗಿರೋದ್ರಿಂದ ನನಗೆ ಇದು ತುಂಬ ಆಸೆ ಇತ್ತು ಕೂಡ, ಅವ್ರು ಹೇಳ್ದಾಗ್ಲೇ ಮಾಡಬೇಕು ಅಂತ. ಬಟ್ ಜೊತೆಗೆ ಜನರ ಏನಂತಾರೆ, ಪ್ರೇಕ್ಷಕರ ಮೇರೆಗೆ ಇನ್ನೂ ಹುಮ್ಮಸ್ಸು ಕೊಟ್ಟು ಈ ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ಕೆಲವರಂತೂ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಾನು ಅಂದ್ಕೊಂಡು ಈ ವಿಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿಸಿದ್ದೀನಿ. ಚೆನ್ನಾಗಿ ಬಂದಿಲ್ಲ ಅಂದರೆ ಯಾರು ಬೈಕೋಬೇಡಿ. ಯಾರಾದರೂ ಲಾಗ್ ನೋಡ್ತಾ ಇರೋರು ಅಯ್ಯೋ ನಮ್ಮನ್ನು ಚೆನ್ನಾಗಿ ತೆಗ್ದಿಲ್ಲ, ಈ ಆ್ಯಂಗಲ್ ಚೆನ್ನಾಗಿಲ್ಲ, ಅಯ್ಯೋ ನಾನು ಈ ಥರ ಇದ್ದೀನಿ, ಆ ಥರ ಎಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ. ನಾನಂತೂ ವಿಡಿಯೋ ಮಾಡಿಲ್ಲ, ನೀವೇ ನೋಡ್ತಾ ಇದ್ರಲ್ಲ ನೋಡಿ, ವ್ಲಾಗಲ್ಲೇ ನಾನು ಅಲ್ಲಿ ವಿಡಿಯೋದಲ್ಲಿ ಇದ್ದೀನಿ. ಯಾಕೆ ಅಂತ ಅಂದರೆ ನಾನು ನನ್ನ ಪೂಜೆ ಇಲ್ಲ ನನ್ನ ಕೆಲಸಗಳಲ್ಲಿ ನಾನೇ ಬ್ಯುಸಿಯಾಗಿರ್ತಿದ್ದೆ, ಲಾಗ್ಗಳು ನಾನು ಮಾಡಿಲ್ಲ. ಬಟ್ ಆದರೂ ಆ ಥರ ಬಂದರೂ ಏನಂತಾರೆ ಏನು ಬೇಜಾರಿಲ್ಲ. ಯಾಕೆ ಅಂತ ಅಂದರೆ ಆ ಥರ ಯಾವುದು ವೀಡಿಯೋಗಳನ್ನ ನಾನು ಮಾಡ್ಕೊಂಡಿಲ್ಲ. ಎಲ್ಲ ಚೆನ್ನಾಗಿರೋ ವೀಡಿಯೋಗಳನ್ನೇ ನಾನು ಇಲ್ಲಿ ಕ್ಲಿಪ್ಸ್ ಹಾಕಿದ್ದೀನಿ. ನಿಮ್ಮ ಕಡೆ ಎಲ್ಲ ಗುರುಪ್ರವೇಶ ಹೇಗೆ ಮಾಡ್ತಾರೆ ಅಂತ ನನಗೆ ಒಂದು ಸ್ವಲ್ಪ ಚಿಕ್ಕ ಲೈನ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಮರಿಬೇಡಿ. ಈ ಲಾಗಲ್ಲಿ ನಮ್ಮ ರಿಲೇಷನ್ಸ್ ಆಗಲಿ, ಗುರುಪ್ರವೇಶಕ್ಕೆ ಬಂದವರಾಗಲಿ, ಯಾರ್ಯಾರೆಲ್ಲ ನನ್ನ ಲಾಗ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಥಮ್ಸಪ್ ಕಮೆಂಟ್ ಮಾಡಿ. ನನಗಿನ್ನೂ ಹುಮ್ಮಸ್ ಬರುತ್ತೆ. ಇಲ್ಲಿಂದ ಕಂಟಿನ್ಯೂಸ್ ಆಗಲಿ ನಮ್ಮ ಲಾಗ್ಸು ಯಾವಾಗಲೂ ಖುಷಿಯಾಗಿರೋಣ, ಖುಷಿಯಾಗಿ ಲಾಗ್ ಮಾಡಿಕೊಂಡು ಯಾವಾಗಲೂ ಪೀಸ್ ಆಗಿರೋಣ ಅಂತ ನಾನು ಅನ್ಕೋತೀನಿ. ನಾನು ಲಾಗ್ ಮಾಡ್ತಿಲ್ಲ ಅಂತ ಯಾರಿಗೆಲ್ಲ ಬೇಜಾರಿತ್ತು, ವೆರಿ ಸಾರಿ. ಬಟ್ ಯಾರಿಗೆಲ್ಲ ನಾನು ವಿಡಿಯೋ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಬೇಜಾರಿದೆ ಅವ್ರಿಗೂ ಕೂಡ ಐ ಆಮ್ ವೆರಿ ಸಾರಿ. ಬಟ್ ಇದನ್ನು ವಿಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗಿರೋ ನಮ್ಮ ಅತ್ತಿಗೆ ಆಗಲಿ, ನಮ್ಮ ಮೇಯ್ನ್ ಇನ್ನೊಬ್ರು ಹೆಸರು ಹೇಳಬೇಕು, ನಮ್ಮ ಕೋಗಿಲಕ್ಕ ಆಗಲಿ, ಇವರಿಬ್ಬರು ಇನ್ಸ್ಪಿರೇಷನ್ ಇಲ್ಲದೆ ನಾನು ಈ ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವರಿಬ್ಬರು ಒಂದು 2-3 ಸರಿ ಕೇಳ್ಕೊಂಡಿದ್ದಾರೆ. ಪಾಪ ನಮ್ಮ ಕೋಗಿಲಕ್ಕಂಗಂತೂ ವೆಯ್ಟ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ ನನ್ನ ಲಾಗ್ ಯಾವಾಗ ಬರುತ್ತೆ ಅಂತ. ಕೋಕಿಲಕ್ಕ ಬಂದಿದೆ ನೋಡಿ, ನಿಮಗೆ ಲಾಗಲ್ಲಿ ನೀವು ಹೇಗೆ ಕಾಣಿಸ್ತೀರಾ ನೋಡೋಣ, ನಿಮ್ಮ ಕ್ಲಿಪ್ಸ್ ಯಾವ್ದು ಬರುತ್ತೆ ಅಂತ. ಬಟ್ ನೀವಂತೂ ಪೀಸಾಗಿ ಕಾಣಿಸ್ತಿದ್ದೀರಾ, ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ. ಮಾತ್ರ ನಿಮ್ಮ ಮಕ್ಕಳಂತೂ ಅಲ್ಟಿಮೇಟ್, ಯಾವಾಗಲೂ ಸೂಪರಾಗೆ ಕಾಣಿಸ್ತಾ ಇದ್ರು. ಈ ಲಾಗಲ್ಲಿ ಈ ಮಾತುಗಳನ್ನ ಕೇಳಿಸ್ಕೊಂಡಾದ್ಮೇಲೆ ನನಗೊಂದು ಕಾಲ್ ಬರಬೇಕು. ಇದು ನನ್ನ ಎಕ್ಸ್ಪೆಕ್ಟೇಷನ್ ಅಂತಲೇ ತಿಳ್ಕೊಳ್ಳಿ. ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ನೀವು ಎಲ್ಲ ಹೇಳಲಿಲ್ಲ ಅಂತ ಅಂದಿದ್ರೆ ಮೋಸ್ಟ್ ಪ್ರಾಬಬ್ಲಿ ನಾನು ಯಾವುದು ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ತಿರ್ಲಿಲ್ಲ. ಯಾಕೆ ಅಂದರೆ ಅದೇ ಹೇಳಿದ್ನಲ್ಲ, ನಾನು ಲಾಗ್ ಮಾಡೋದನ್ನ ಸ್ವಲ್ಪ ಟೈಮ್ ನಿಲ್ಸಿರೋದ್ರಿಂದ ಮಾಡ್ಕೋತಾ ಇರಲಿಲ್ವೇನೋ. ನೀವಿಬ್ಬರು ಇನ್ಸ್ಪಿರೇಷನ್ ಕೊಟ್ಟಿರೋದ್ರಿಂದ ನಾನು ಈ ಲಾಗ್ನ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಕೋಕಿಲಕ್ಕ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಕಳಸ ಹೊರೋದಕ್ಕೆ ನಾವು ಕೂಡ ಕಂಕಣ ಕಟ್ಕೊಂಡು ರೆಡಿ ಆದ್ವಿ. ಯಾರೆಲ್ಲ ಈ ಲಾಗ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ಏನೇನೆಲ್ಲ ಅನಿಸುತ್ತೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು.
ಕಳ್ಸೋರು ಮಧ್ಯದೊಂದು ಬಿಡುವ ದೀಪ ಜೋಪಾನ ಹಾ ಹಾಗೆ ಬನ್ನಿ ಬನ್ನಿ ಕಳ್ಸೋರು ಆಯ್ತು ಬನ್ನಿ ಬನ್ನಿ ಎಷ್ಟು ಮುಂದಕ್ಕೆ ಎತ್ಕೊಡು ಆಯ್ತಾ ತಿಂಬೆ ಮಾಡ್ಕೊಳ್ಳಿ ಮೂರಲ್ಲಿ ಮೂರು ಮೂರು ಒಟ್ಟಿಗೆ ಬೇರೆ ಬೇರೆ ಹೋಗ್ತೀರಾ ಬೇರೆ ಬೇರೆ ಮಾತಾಡೋದೇ ಇಲ್ವಲ್ಲ ಹೇಳ್ಬೇಕು ಬಡ 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 ಬಡ್ಡೆ ಫೋಟೋ ಕೊಡಿ ಫೋಟೋ ನೀನ್ ಮನೆ ಹತ್ರ ಕೆಲಸ ಓದ್ಕೋಬೇಕು ಈಗ ತುಂಬಿ ಹೋದ್ಕ ಈಗ ತುಂಬಿ ಎಲ್ಲ ತುಂಬ್ಕೊಳ್ಳಿ ಮಿಕ್ಕಿದ್ದೆಲ್ಲ ಮನೆ ಹತ್ರ ಕೆಲಸ ಚೇಂಜ್ ಮಾಡ್ಕೋಬೇಕು ಬಾರಮ್ಮ ಸರಿ ಆಗ್ಲಿಲ್ಲ ಅದು ಸಿಂಬಿ ಒಳಗೆ ಮಾಡ್ಕೊ ಇಟ್ಕೊ ಬಂದ್ರಿ ಈಗ ಸಮಯ ಆಯ್ತು ಹಾ ನೆಕ್ಸ್ಟ್ 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 ಇಟ್ಕೊಳ್ಳಿ ಭದ್ರಾಗಿ ನೆಕ್ಸ್ಟ್ ಬನ್ನಿ ಒಂದ್ ರೌಂಡ್ ಬರ್ಬೋದಾ ಜಾಗ ಇದೆಯಾ ಅಂತ ಈ ಕಡೆ ಹಿಂಗೆ ಸಮೇತ ಒಂದ್ ರೌಂಡ್ ಬನ್ನಿ ಬರೋ ಮುಖ ಹಿಂಗೆ ಬನ್ನಿ ಈ ಕಡೆ ಬನ್ನಿ ಇಲ್ಲಿ ಪೂಜಾ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ಗಂಗೆನ ತಗೊಂಡು ಎಲ್ಲರೂ ಕಳಸ ತಗೊಂಡು ಮನೆ ಕಡೆ ಹೊರಟಿದ್ದೀವಿ. ಅಲ್ಲಿ ಏನೇನೆಲ್ಲ ಆಗುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ ಬನ್ನಿ.
ಕೆಲವೊಂದು ಪೂಜೆಗಳನ್ನ ನಮ್ಮ ಯಜಮಾನ್ರು ಕೂಡ ಇದೇ ಫಸ್ಟು ಮಾಡಿದ್ದು. ಅವ್ರ ಕೈಲಿ ಮಾಡ್ಸೋದಕ್ಕೆ ಟ್ರೈ ಮಾಡಿದ್ರು, ಬಟ್ ಚೆನ್ನಾಗಿ ಮಾಡಿದ್ರು. ನಮಗೂ ಅದು ಖುಷಿ ಕೊಡ್ತು. ಮನೆ ಹತ್ರ ಹೋಗೋಣ ಬನ್ನಿ. ಹೊರಗಡೆ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀವಿ. ಈ ಲಾಗಲ್ಲಿ ಪಾಪು ಸಿಕ್ಕಾಪಟ್ಟೆ ಅಳ್ತಾ ಇರೋದ್ರಿಂದ ಸೇರೋದ್ಯೋ ಅಂತ ವೀಡಿಯೋನ ಯಾರೂ ಮಾಡ್ಕೊಳಕ್ಕಾಗಲಿಲ್ಲ. ಅದರಿಂದ ಅದೊಂದು ವೀಡಿಯೋ ಕ್ಲಿಪ್ ಒಂದು ಮಿಸ್ ಆಯಿತು. ಒಳಗಡೆ ಪೂಜೆ ಎಲ್ಲ ಒಳಗಡೆ ಸ್ಟಾರ್ಟ್ ಆಯಿತು. ಒಳಗಡೆ ಶಾಸ್ತ್ರಗಳೆಲ್ಲ ಮಾಡಿಸಿ ಕೊನೆಗೆ ಕಳಸ ಎಲ್ಲ ದೇವ್ರ ಮನೆಗಿಟ್ಟು ಇವಾಗ ಗೋಮಾತೆ ಪೂಜೆ ಮಾಡಿದ್ವಲ್ವ, ಅವರು ಎಲ್ಲ ಹಾಲು ಕರಿತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ನಮ್ಮ ಅತ್ತಿಗೆಮ್ಮ ಅವರು ನಾನು ಒಂದ್ಸರಿ ಕರಿತೀನಿ ಅಂತ ಹೇಳಿ ಅವರು ಹಾಲು ಕರೀದಿಕ್ಕೆ ಕೂತ್ಕೋತಾ ಇದ್ದಾರೆ ನೋಡಿ. ಅವರು ಹಾಲು ಕರೆಯೋದನ್ನ ಟ್ರೈ ಮಾಡಿದ್ರು. ನಮ್ಮ ಅಣ್ಣ ಅವರು ಕೂಡ ಹಾಲು ಕರೆದ್ರು. ತುಂಬ ಖುಷಿ ಆಯಿತು. ಇದೇ ಅಲ್ವಾ ಗೃಹಪ್ರವೇಶದಲ್ಲಿ ಮುಖ್ಯವಾಗಿರೋ ಅಂಥ ಪೂಜೆ ಅಂತ ಹೇಳ್ತಾರಲ್ವ, ಅದು ತುಂಬಾ ಖುಷಿ ಆಯಿತು. ಇಬ್ಬರು ಕೂಡ ತುಂಬ ಚೆನ್ನಾಗಿ ಹಾಲು ಕರೆದ್ರಿ. ಅಷ್ಟಾದರೂ ಟ್ರೈ ಮಾಡಿದ್ರಲ್ಲ ಚೆನ್ನಾಗಿ ಪೋಸ್ ಕೊಡ್ತಾಯಿದ್ರಿ ಮಾತ್ರ.
ಅದಾದಮೇಲೆ ಹಾಲು ಉಗ್ಸೋದಕ್ಕೆ ಪೂಜಾರು ಎಲ್ಲದನ್ನು ರೆಡಿ ಮಾಡ್ಕೋತಾ ಇದ್ರು. ನಾವು ಕೂಡ ಅಲ್ಲೇ ನಿಂತಿದ್ವಿ. ಇವನಂತೂ ಸಿಕ್ಕಾಪಟ್ಟೆ, ಪಾಪು ಅಂತೂ ಸಿಕ್ಕಾಪಟ್ಟೆ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದ. ಅವನಿಗೆ ನನ್ನನ್ನು ಬಿಟ್ಟು ದೂರ ಹೋಗೋದಕ್ಕೆ ಅದೇನೋ ಅಂತಾರಲ್ಲ, ಏನೋ ಬಿಟ್ಟಿದ್ದಂಗೆ ಆಗ್ಬಿಡುತ್ತೆ ಅಂತ ಅನಿಸುತ್ತೆ. ಅದಕ್ಕೆ ನನ್ನನ್ನು ಬಿಟ್ಟಿರ್ತಾನೆ ಇರಲಿಲ್ಲ. ಅದೇ ದೊಡ್ಡ ಕಷ್ಟ ಆಗಿತ್ತು ನನಗೆ ಒಂದು ಸ್ವಲ್ಪ. ಅದಾದಮೇಲೆ ಒಳ್ಳೆ ಟೈಮ್ ಏನು ಹೇಳಿದ್ರು ಅದನ್ನು ನೋಡಿಕೊಂಡು ಹಾಲು ಉಗ್ಸೋದಕ್ಕೆ ಎಲ್ಲದನ್ನು ರೆಡಿ ಮಾಡಿ ಪೂಜೆಗೆ ಎಲ್ಲ ಹಾಲು ಉಗ್ಸೋದಕ್ಕೆ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಇದೊಂದು ಮಾಡಿದ್ರೆ ನೋಡಿ, ಗುರುಪ್ರವೇಶದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿರೋ ಘಟ್ಟನೇ ಇದು ಅಂತ ಹೇಳ್ತಾರಲ್ವಾ, ಹಾಗೆ ಹಾಲು ಅಷ್ಟೇ ತುಂಬಾ ಚೆನ್ನಾಗಿ ಓಂ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ಪರಮ ಗುರುಭ್ಯೋ ನಮಃ ಪರಮೇಷ್ಠಿ ಗುರುಭ್ಯೋ ನಮಃ ಗಂ ಗುರುಭ್ಯೋ ನಮಃ ಗಂ ಗಣಪತೇ ನಮಃ ದುಂ ದುರ್ಗಾಯ ನಮಃ ಗಂ ಸರಸ್ವತ್ಯೈ ನಮಃ ಗಂ ಕ್ಷೇತ್ರಪಾಲಾಯ ನಮಃ ಪರಮಾತ್ಮನೇ ನಮಃ. ಕ್ಷೀರಾಬ್ದಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕ್ಷೀರಾಬ್ದಿ, ಅಬ್ದಿ ಅಂದ್ರೆ ಸಮುದ್ರ ಹೆಂಗೆ ಉಕ್ಕಿ ಬರುತ್ತೋ ಅದೇ ತರ ಹಾಲು ಉಕ್ಕಿ ಬಂದಿದೆ. ಮನೆಯಲ್ಲಿ ಸದಾ ಕಾಲ ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ಇದ್ದು ಅನುಕೂಲವಾಗಿ ದವಸಧಾನ್ಯ ಪರಮಾತ್ಮ ಪ್ರಾರ್ಥನೆ ಮಾಡ್ಕೊಂಡು ಆ ಧೂಪ ತಗೊಂಡ್ರ ಮಗ. ಊದ್ಗಡಿ ತಗೊಳ್ಳಿ ಅಷ್ಟು. ಹಾ, ಅಷ್ಟೇ ಅಕ್ಷತೆ ಒಂಚೂರು ಕೊಡೋ ಕಾಲ ಮೇಲೆ ಹೂ ತಗೊಳ್ಳಿ, ಹೆಂಗೆ ಬಿಡವು ಧೂಪ ಹಾಕಿ ಸಕ್ಕರೆ ಹಾಕಿ ಇಟ್ಟು ದೇವತಾಭ್ಯೋ ಮದೋಭಾಂತಂ ದೇಭಾಂತಂ ದೇವತಾಭ್ಯೋ ಖಾಣಾಪಂ ದೇವತಾಭ್ಯೋ. ಸಕ್ಕರೆ ತಗೊಳ್ಳಿ, ಮತ್ತೆ ಕಳ್ಸೋತ್ರಲ್ಲ ಕರಿಯವ, ಕಳ್ಸೋತ್ರಲ್ಲ ಕರಿ. ಹಾಲು ಬಲ್ದೆಗಡೆನೆ ಉಕ್ತು. ಎಲ್ಲರಿಗೂ ತುಂಬಾ ಖುಷಿ ಆಯಿತು. ಅದಾದಮೇಲೆ ನಮ್ಮ ಪಾಪು ಅವರು ಕರ್ಪೂರ ಸಕ್ಕರೆ ಎಲ್ಲ ಹಾಕೋದನ್ನ ನೋಡಿ ನಾನು ಕೂಡ ಹಾಕ್ತೀನಿ ಅಂತ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇದ್ದ. ಹಾಲು ಉಗ್ಸೆಲ್ಲ ಆದಮೇಲೆ ಸಕ್ಕರೆ ಎಲ್ಲ ಹಾಕಿಸಿ ಅದು ಫೋಟೋ ಕ್ಲಿಪ್ಸ್ ಮಾಡ್ತಾರಲ್ವ, ಹಾಗಾಗಿ ಇನ್ನೋರೇ ಎಲ್ಲ ಹೇಳ್ಕೊಡ್ತಾ ಇದ್ರು ಈ ಥರ ಮಾಡಿ ಅಂತ. ಯಾಕಂದರೆ ಅವರು ಎಲ್ಲ ಕಡೆ ನೋಡಿ ನೋಡಿ ಅವ್ರಿಗೆ ಅಭ್ಯಾಸ ಆಗಿರುತ್ತಲ್ವ, ಅವರು ಕೂಡ ಫ್ರೆಂಡ್ಲಿಯಾಗಿ ಎಲ್ಲದನ್ನೂ ಹೇಳ್ಕೊಡ್ತಾ ಪೂಜೆ ಎಲ್ಲ ಮುಗಿಸ್ಕೊಟ್ರು. ಅಷ್ಟರಲ್ಲಿ ಮಕ್ಕಳು ನೋಡಿ ಹೆಂಗೆ ಫೋಟೋ ತಗೊಂಡಿದ್ದಾರೆ, ಸೂಪರಾಗಿ ಕಾಣಿಸ್ತಾ ಇದ್ರು. ಅದಾದಮೇಲೆ ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡ್ವಿ. ಅಷ್ಟೊತ್ತಿಗೆ ಮತ್ತೆ ಹಾಲು ಉಗ್ಸಾದ್ಮೇಲೆ ಮತ್ತೆ ಹೋಗಿ ಎಲ್ಲ ರೆಡಿಯಾಗಿ ಬಂದು, ಇದು ಮಾರ್ನಿಂಗ್ ಔಟ್ಫಿಟ್ ಸ್ಯಾರಿ ಮತ್ತು ನಮ್ಮ ಮನೆಯವ್ರು ಹಾಕಿರೋದು. ಅವರು ಅಷ್ಟೇ, ನಾನು ಸಿಂಪಲ್ ಆಗಿ ಆಗ್ಬಿಟ್ಟೆ. ನೈಟೇ ಸ್ವಲ್ಪ ಚೆನ್ನಾಗಿ ರೆಡಿ ಆಗಿದ್ವಿ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ನೈಟ್ ಸ್ವಲ್ಪ ಜಾಸ್ತಿನೇ ಟೈಮ್ ಇತ್ತು, ಬೆಳಿಗ್ಗೆ ಅಷ್ಟು ಟೈಮ್ ಇಲ್ಲ. ಅದು ಇದು ಕೆಲಸ ಹಾಕೋಗ್ತಾ ಇದೆ, ಹಾಗಾಗಿ ಯಾವುದು ಕೆಲಸಗಳು ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ರೆಡಿಯಾಗೋದಂಗಂತೂ ಟೈಮೇ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಇವರಿಬ್ಬರೇ ಫೋಟೋಗ್ರಾಫರ್ಸ್. ಅಯ್ಯೋ, ಇವರಿಬ್ಬರದೇ ಜಾಸ್ತಿ ಹಿಂಸೆ ಆಗಿತ್ತು ಅಂತ ತಿಳ್ಕೊಳ್ಳಿ. ಹಾಗಂತ ಏನಿಲ್ಲ, ಬಟ್ ಆದರೆ ಸಿಕ್ಕಾಬಟ್ಟೆ ಹಿಂಸೆ ಕೊಟ್ಟಿದ್ದಾರೆ ಪಾಪ. ಅವ್ರಿಗಂತೂ ಈ ಪೂಜೆಗಳ ಮಧ್ಯೆ ಫೋಟೋ ಕ್ಲಿಪ್ಸ್ ಮಾಡೋದೇ ಒಂದು ದೊಡ್ಡ ತೊಂದರೆ. ಆ ನಿದ್ದೆಗಣ್ಣಲ್ಲಿ ಅಷ್ಟು ಟೈಮಲ್ಲಿ ನಾವು ಬೇರೆ ಅವ್ರ ಮಾತು ಕೇಳೋದಿಲ್ಲ. ಹಂಗೆ ಕೂತ್ಕೊಳ್ಳಿ ಹಿಂಗೆ ಕೂತ್ಕೊಳ್ಳಿ ಅಂತ ಹೇಳಿದ್ರು ನಾವು ಆ ಮಾತುಗಳನ್ನ ಕೇಳೋದಿಲ್ಲ. ಅದ್ರ ಮಧ್ಯ ನಾವು ಆಲ್ಬಮ್ದಲ್ಲಿ ಇದೇ ಥರ ಫೋಟೋ ಬೇಕು ಅಂತ ಕೇಳಿದಾಗ ಅವ್ರು ಆ ಥರ ಎಲ್ಲ ಕ್ಲಿಪ್ಸ್ಗಳನ್ನ ರೆಡಿ ಮಾಡಿ ನಮಗೋಸ್ಕರ ಮಾಡಿಕೊಡ್ತಾರಲ್ವ. ಥ್ಯಾಂಕ್ ಯು ಸೋ ಮಚ್. ಈ ಕಡೆಯಿಂದ ಎಲ್ಲ ಫೋಟೋಗ್ರಾಫರ್ಸ್ಗೆ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನಮ್ಮ ಮೆಮೊರೇಬಲ್ ಮೂಮೆಂಟ್ಸ್ನ ನೀವು ಕ್ಯಾಪ್ಚರ್ ಮಾಡ್ಕೊಡೋದಕ್ಕೋಸ್ಕರ ಅಂತ. ನಮಗೆ ಇವರು ಅಷ್ಟೇ ಫ್ರೆಂಡ್ಲಿ ಆಗಿದ್ದರು, ತುಂಬ ಚೆನ್ನಾಗಿ ಫೋಟೋಗಳನ್ನೆಲ್ಲ ತೆಗಿತಾಯಿದ್ರು. ನಮ್ಮ ಪಾಪು ಆ್ಯಂಗಲ್ ಫೋಟೋಗಳನ್ನೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ತೆಗೆದಿದ್ರು. ನಮ್ಮ ಅತ್ತಿಗೆ ಅವ್ರದ್ದಂತೂ ಕೆಲವೊಂದು ಕ್ಲಿಪ್ಸ್ಗಳನ್ನ ತೋರಿಸಿದ್ರು. ನನಗಂತೂ ನೋಡೇ ಫಿದಾ ಅದೇ, ಅಷ್ಟು ಚೆನ್ನಾಗಿ ತೆಗೆದಿದ್ರು. ನಮ್ಮ ಅತ್ತಿಗೆ ಅಂತೂ ಸಿಕ್ಕಾಪಟ್ಟೆ ಸುಸ್ತಾಗೋಗಿದ್ರು ಅಷ್ಟರಲ್ಲಿ. ಆ ಪೂಜೆದಲ್ಲಿ ಸುಧಾರಿಸ್ಕೊಳ್ಳೋಷ್ಟರಲ್ಲಿ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗೋಗಿತ್ತು. ಪೂಜೆಗೆಲ್ಲ ಕುತ್ಕೊಂಡು ಎಲ್ಲ ಪೂಜೆಗಳು ಸ್ಟಾರ್ಟ್ ಆಗಿ ತುಂಬ ಖುಷಿ ಕೊಡ್ತಾ ಇತ್ತು. ಪೂಜೆ ಮುಗಿಸಾದ್ಮೇಲೆ ಯಾವುದೇ ಕ್ಲಿಪ್ಸ್ ತೊಗೊಳೋದಕ್ಕಾಗಿಲ್ಲ, ಯಾರೂ ಬೇಜಾರು ಮಾಡ್ಕೋಬೇಡಿ. ಆದರೆ ಕೆಲವೊಂದು ಫೋಟೋಸ್ ಅಂತೂ ನಾವು ತೊಗೋಬೋದು. ಯಾಕೆ ಅಂತ ಅಂದರೆ ಕ್ಯಾಮ್ರಾಮ್ಯಾನ್ ಕೂಡ ನಮಗೆ ಸ್ವಲ್ಪ ಫೋಟೋಸ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಮಂಗಳಕ್ಕ ಅವ್ರ ಅಮ್ಮ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇಬ್ಬರು ಒಟ್ಟಿಗೆ ಬೇರೆ ಬಂದಿದ್ರು. ನಿಜವಾಗ್ಲೂ ಹೇಳಬೇಕಂದ್ರೆ ಈ ಇಬ್ಬರು ಫೋಟೋ ಯಾವ ಗ್ಯಾಪಲ್ಲಿ ಹೋಗಿ ತೆಗೆಸ್ಕೊಂಡ್ರು ಅನ್ನೋದೇ ಗೊತ್ತಿಲ್ಲ. ಇಬ್ಬರು ನೋಡಿ ಅಕ್ಕ ತಮ್ಮ ಹೆಂಗೆ ತೆಗೆಸ್ಕೊಂಡಿದ್ರು. ಇದೆಲ್ಲ ತೊಗೊಳೋದಕ್ಕೆ ಗ್ಯಾಪ್ ಎಲ್ಲಿ ಸಿಕ್ತು ಅಂತ ನನಗೂ ಗೊತ್ತಾಗಲಿಲ್ಲ. ಯಾಕೆ ಅಂತ ಅಂದರೆ ನಾನು ಸ್ವಲ್ಪ ಬ್ಯುಸಿನೇ ಇದ್ದೆ. ಬಟ್ ನಾನು ಕೂಡ ಫೋಟೋಸ್ ತೊಗೋಬೋದಾಗಿತ್ತು ಅಂತ ಗೃಹಪ್ರವೇಶ ಕಳೆದಾದ್ಮೇಲೆ ಗೊತ್ತಾಯಿತು. ನನಗೂ ಕೂಡ ರಿಯಲೈಸ್ ಆಯಿತು. ಬಟ್ ಆದರೆ ಅಷ್ಟು ಟೈಮ್ ಇರಲಿಲ್ಲ ಬಿಡಿ. ಬಂದವ್ರನ್ನ ಮಾತಾಡಿಸ್ಕೊಂಡು ಅದು ಇದು ಕೆಲಸಗಳಲ್ಲೇ ಆಗೋಗ್ತಾ ಇತ್ತು. ಹಂಗಂತ ತುಂಬ ಕೆಲಸ ಮಾಡಿದ್ವಿ ಅಂತ ಅಲ್ಲ, ಎಷ್ಟೋ ಚಿಕ್ಕ ಪುಟ್ಟ ಕೆಲಸ ಇದ್ದೇ ಇರುತ್ತಲ್ಲ. ನಮಗಂತೂ ಗುರುಪ್ರವೇಶ ತುಂಬಾ ಖುಷಿ ಕೊಡ್ತು. ನಿಮ್ಮಿಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಅತ್ತಿಗೆ ಅಣ್ಣ ಯಾವಾಗಲೂ ಹೀಗೆ ಖುಷಿಯಾಗಿರಿ, ಚೆನ್ನಾಗಿರಿ. ನೀವಿಬ್ಬರು ಖುಷಿಯಾಗಿದ್ದರೆ ನಾವು ಯಾವಾಗಲೂ ಖುಷಿಯಾಗಿರ್ತೀವಿ. ಒಳ್ಳೆ ಮನೆ ಕಟ್ಟಿದ್ದೀರಾ, ತುಂಬ ಖುಷಿಯಾಗಿರಿ. ಆ ಮನೇಲಿ ಯಾವಾಗಲೂ ಸಂತೋಷ ನೆಮ್ಮದಿ ಏನೋ ಶಾಶ್ವತವಾಗಿರಲಿ. ಈ ಮನೆದು ಸಣ್ಣ ಕ್ಲಿಪ್ಸ್ ಹಾಕಿದ್ದೀನಿ ಅಷ್ಟೇ, ಎಂಜಾಯ್ ಮಾಡಿ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಕೊಟ್ಕೊಳ್ಳಿ. ಮತ್ತೆ ಇದೇ ಥರ ವಿಡಿಯೋ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ. ಏನಾದರೂ ತಪ್ಪಿದರೆ ಯಾರೂ ಬೇಜಾರು ಮಾಡ್ಕೋಬೇಡಿ.
ಅಣ್ಣ ಅತ್ತಿಗೆ ನಿಮ್ಮ ಫ್ಯಾಮಿಲಿ ಯಾವಾಗಲೂ ಇದೇ ಥರ ಖುಷಿಯಾಗಿರಲಿ, ಇನ್ನೂ ಇದಕ್ಕಿಂತ ದುಪ್ಪಟ್ಟಾಗಲಿ ಖುಷಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನಗಂತೂ ಈ ಪ್ರೋಗ್ರಾಮ್ ತುಂಬಾ ಖುಷಿ ಕೊಡ್ತು. ಇನ್ನು ಯಾರೆಲ್ಲ ಈ ವಿಡಿಯೋನ ಪೂರ್ತಿ ನೋಡಬೇಕು ಅಂತ ಕಾಯ್ತಾ ಇದ್ದೀರಾ, ಇದು ನಿಮಗೋಸ್ಕರ ಅಂತ. ಕೋಕಿಲಕ್ಕ, ಇದು ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇರೋಂಥ ವಿಡಿಯೋ. ಇದೇ ಥರ ಎಂಟರ್ಟೈನಿಂಗ್ ಆಗಿರೋ ಮತ್ತೆ ಹೊಸ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಸಿ ಯು ನೆಕ್ಸ್ಟ್ ಲಾಗ್.